ಮುಂದುವರಿದ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಕೊನೆಯ ಕ್ಷಣದಲ್ಲಿ ಹಲವರ ಹೆಸರು ಕೂಡ ಸೇರ್ಪಡೆಯಾಗ್ತಾ ಇದೆ. ಕೆಲವರ ಹೆಸರು ಕೂಡ ಡಿಲೀಟ್ ಪ್ರಕ್ರಿಯೆ ಏನಿದೆ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ನಿನ್ನೆ ರಾಜ್ಯ ನಾಯಕರು ಪ್ರಸ್ತಾಪ ಮಾಡಿದಂತಹ ಹೆಸರುಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಹೆಸರು ಕೊನೆ ಕ್ಷಣದಲ್ಲಿ ಎಂಟ್ರಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹರಿಪ್ರಸಾದ್ಗೆ ಎಂಎಲ್ಸಿ ಜೊತೆ ಕೆಪಿಸಿಸಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ನೋಡಿ, ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಸ್ಥಾನ ಸಾಧ್ಯತೆ ಅಂತ ನಾನೇನು ಹೇಳ್ತಾ ಇದೆ, ಇಲ್ಲ, ಅದು ಸಾಧ್ಯತೆ ಅಲ್ಲ. ಹರಿಪ್ರಸಾದ್ ಅವರಿಗೆ ಎಂಎಲ್ಸಿ ಜೊತೆ ಕೆಪಿಸಿಸಿ ಸ್ಥಾನವನ್ನ ನೀಡಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮುಖ್ಯಮಂತ್ರಿ ಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಅವರು ನನಗೆ ಸುಮಾರು ಒಂದು 6-7 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಬಹುದಂತ ಅವಕಾಶ ಸಿಕ್ಕಿತ್ತು. ಪಕ್ಷದಲ್ಲಿ ತುಂಬಾ ಹತ್ರದಿಂದ ನೋಡಿದ್ದೀನಿ. ತುಂಬಾ ಹೃದಯವಂತ ಮನುಷ್ಯ. ಆ ಸಾಧನೆಗಳು ಅವರು ಎಲ್ಲೇ ಬಂದಿದ್ರು ಕೂಡ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕು ಅನ್ನೋ ಕಮಿಟ್ಮೆಂಟ್ ಇದೆ. ಈಗಂತೂ ತುಂಬಾ ಶ್ರಮದಿಂದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ದೇವರನ್ನು ನಂಬೋದ್ರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ಇನ್ನೂ ಸಹ ಹೆಚ್ಚಿನ ಶಾಂತ ಅಭಿಪ್ರಾಯ ಪಾರದರ್ಶಕವಾಗಿ ಆಡಳಿತ ಮಾಡ್ತಕ್ಕಂಥದ್ದು ಮತ್ತು ಸಂಭ್ರಮ ಸಜ್ಜನಿಕೆಯಿಂದ ಸಾರ್ವಜನಿಕರ ಹಿತವನ್ನು ಕಾಪಾಡಲಿ, ರಾಜ್ಯವನ್ನ ಹಿತವನ್ನು ಕಾಪಾಡಿಕೊಂಡು ಒಳ್ಳೇದಾಗ್ಲಿ, ದೀರ್ಘಕಾಲ ಮುಖ್ಯಮಂತ್ರಿ ಆಗ್ಲಿ ಅಂತ ಇಷ್ಟಪಡ್ತೀನಿ. ಓಕೆ ಸರ್, ಈ ಸಂದರ್ಭದಲ್ಲಿ ಹೊಸ ಮುಖ್ಯಮಂತ್ರಿಗಳಿಂದ ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿಯಾದಂತಹ ಬೆಂಬಲವನ್ನ ನೀವು ನಿರೀಕ್ಷಿಸ್ತೀರಿ ಅಂತ? ಬಹುತೇಕ ಅವರ ಮನಸ್ಸು ಕನ್ನಡಿಗರ ಮನಸ್ಸಿನಲ್ಲಿ ಬಹಳ ಅಪಾರವಾಗಿ ನೆಚ್ಚಿದ್ದಾರೆ. ಕನ್ನಡದ ಬಗ್ಗೆ ಸಂದರ್ಭ ಬಂದಾಗಲೆಲ್ಲ ಏನೇನ್ ಸಹಕಾರ ಮಾಡಬೇಕು ಅವರ ಇತಿಮಿತಿ ಒಳಗಡೆ ಅವರು ಮಂತ್ರಿಗಳಾಗಿದ್ದಾಗೆಲ್ಲ ಮಾಡಿದ್ದಾರೆ, ಅಧ್ಯಕ್ಷರಾಗಿದ್ದಾಗ ಅಂತ ಅನ್ಸುತ್ತೆ ನನಗೆ. ಇನ್ನು ಮೇಲೆ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಇಂದಿನ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಅಪಾರವಾದ ಕಾಳಜಿ ಇದ್ದದ್ದು ನಮ್ಮೆಲ್ರಿಗೂ ಗೊತ್ತಿರೋದ್ರಿಂದ ಇನ್ನೂ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸುತ್ತಮುತ್ತ ಇರ್ತಕ್ಕಂಥ ಅವಳಿ ಮಾಡ್ತಕ್ಕಂಥ ಯಾರೇ ಭಾಷಿಕರಿಗೆ ಭಾಷಾ ದ್ವೇಷಿಗಳು ಮಾಡೋದ್ ಬೇಡ, ನಿಮ್ಮನ್ನು ಪ್ರೀತಿಸ್ತೀವಿ, ನಮ್ಮ ರಾಜ್ಯದಲ್ಲಿ ನಮಗೆ ಗೌರವ ಸಿಕ್ಕಬೇಕು, ಎಲ್ಲ ರೀತಿಯಲ್ಲೂ ಕನ್ನಡದ ಅನುಷ್ಠಾನ ಆಗ್ಬೇಕು, ದೇಶದ ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಆ ನಿಟ್ಟಿನಲ್ಲಿ ಅವ್ರಿಗೆ ಕೆಲಸ ಮಾಡ್ಲಿ, ಇನ್ನು ಬದ್ಧತೆಯನ್ನು ತೋರಿಸ್ಲಿ ಅಂತ ನಾನು. ಆಮೇಲೆ ಚಲನಚಿತ್ರ ರಂಗಕ್ಕೆ ಅವರು ಬಹಳಷ್ಟು ಅವರದ್ರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಆ ಕಷ್ಟಗಳು ಗೊತ್ತಿರೋದ್ರಿಂದ ಅದಕ್ಕೆ ಇನ್ನೂ ಹೆಚ್ಚಿನ ಜನ ಬಂದು ನೋಡೋ ರೀತಿಯಲ್ಲಿ ವಾತಾವರಣವನ್ನ ಮತ್ತು ಥಿಯೇಟರ್ಗಳನ್ನ ಮತ್ತು ಚಿತ್ರರಂಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದು ಆಗ್ಲಿ ಅಂತ. ಓಕೆ, ತಾವು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನೀವು ಹತ್ತಿರದಿಂದ ನೋಡಿರ್ತೀರಿ. ಅವರ ವ್ಯಕ್ತಿತ್ವದ ಬಗ್ಗೆ ನೀವು ವೈಯಕ್ತಿಕವಾಗಿ ಒಂದೆರಡು ಮಾತುಗಳಾಡೋದಾದ್ರೆ? ನೋಡೋದಕ್ಕೆ ನನಗೂ ಒಂದಷ್ಟು ದೂರದಿಂದ ನೋಡುವಾಗ ಅವರು ಒಂದು ಎದೆ ಎತ್ತಿ ನಡ್ಕೊಂಡು ಹೋಗ್ತಿರೋದು ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಇವೆಲ್ಲವೂ ಕೂಡ ಏನೋ ಅಹಂ ಇರ್ಬೋದೇನೋ ಅನ್ನತಕ್ಕಂತ ಒಂದು ವಾತಾವರಣ ಇವತ್ತು ಸಾರ್ವಜನಿಕರಲ್ಲಿ ಇರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ನೇರ ನುಡಿಯಿಂದ ಕೆಲವು ಟೈಮ್ ಮಾತಾಡಬೇಕಾದ್ರೆ ಇದು ಬಹಳ ಸಿಟ್ಟಿನಿಂದಲೋ ದ್ವೇಷದಿಂದಲೋ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೃದಯ ಆಕ್ಚುಲಿ ಮಾನವ ಗುಣಗಳು ಬಹಳಷ್ಟಿದಾವೆ. ಸಾಕಷ್ಟು ಜನಕ್ಕೆ ನಂಬದವರಿಗೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾನು ಕಣ್ಣಿಂದ ನೋಡ್ತೀನಿ. ಆಮೇಲೆ ಮಾತು ಕೊಟ್ಟ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥ ಧಾಸ್ತ್ಯ ಅವರಲ್ಲಿದೆ. ಹಾಗಾಗಿ ಹೃದಯವಂತ ಮನುಷ್ಯ, ಒಳ್ಳೇದಾಗ್ಲಿ ರಾಜ್ಯಕ್ಕೆ. ಬೇರೆ ಬೇರೆ ಯಾವ್ಯಾವ್ದೋ ಕಾರಣಕ್ಕೆ ಯಾವ್ಯಾವ್ದೋ ದ್ವೇಷದಿಂದ ದ್ವೇಷ ರಾಜಕಾರಣ ಬೇಡ, ಸ್ನೇಹ ರಾಜಕಾರಣದಿಂದ ಅವೆಲ್ಲಕ್ಕಿಂತ ಸ್ನೇಹ ಮತ್ತು ಅವರಿಗೆ ಸಣ್ಣ ಪುಟ್ಟ ಅನುಮಾನಗಳು ಜನಗಳಲ್ಲಿರೋದನ್ನ ಹೋಗ್ಲಾಡಿಸೋದಕ್ಕೆ ಟೈಮ್ ಇದೆ. 2 ವರ್ಷದಲ್ಲಿ ಬೇಕಾದಷ್ಟು ತೋರಿಸೋದಕ್ಕೆ ಸಾಧ್ಯ ಇದೆ. ಆ ಥರದಲ್ಲಿ ಗುಣವಂತ ಮನುಷ್ಯ ಅನ್ನೋದನ್ನು ನಾನು ಒಪ್ಕೋತೀನಿ. ಓಕೆ ಸರ್, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರಾ? ನಿಮ್ಗೂ ಕೂಡ ಆಹ್ವಾನ ಬಂದಿದ್ಯಾ? ಇಲ್ಲ, ನನಗೆ ಅಧಿಕೃತ ಆಹ್ವಾನ ಇಲ್ಲ. ನಾವೇ ಬರೋಣ ಅಂತ ಆಸಕ್ತಿ ಇದ್ರು ಕೂಡ ಅಲ್ಲಿ ನಮ್ಗೆ ಎಂಟ್ರಿ ಕಷ್ಟ ಆಗಿದೆ. ಜನಸಂಖ್ಯೆ ಕಡಿಮೆ ಕಾಲ ಪ್ರೇಕ್ಷಕರು ಇರಕ್ ಸಾಧ್ಯ ಇರೋದು. ಅವರು ಅವ್ರ ಮಂತ್ರಿಗಳು, ಕುಟುಂಬದವರು ಮತ್ತು ಪಕ್ಷದವರು ಜಾಸ್ತಿ ಇರೋದ್ರಿಂದ ಮುಜುಗರದ ಪ್ರಶ್ನೆ ಯಾಕೆ ನಾವು ಬರೋದು ದೂರದಿಂದಲೇ ಅವ್ರಿಗೆ ಭಗವಂತನ ಇಷ್ಟಪಡೋದ್ರಿಂದ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆಯುಷು ಆರೋಗ್ಯ ಚೆನ್ನಾಗಿ ಕೊಡೋದ್ರ ಜೊತೆಗೆ ಸಾರ್ವಜನಿಕರ ಕೆಲಸ ಮಾಡೋದಕ್ಕೂ ಕೂಡ ಅವರ ಸಂಪೂರ್ಣ ತೊಡಗಿಸ್ಕೊಳ್ಳಿ ಅಂತ ಆ ಭಗವಂತ ಆಶೀರ್ವಾದ ಮಾಡ್ಲಿಕ್ಕೆ ಕೇಳ್ಕೊತೀನಿ. ಓಕೆ ಸರ್, ಧನ್ಯವಾದಗಳು PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೆ